ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಅಷ್ಟು. ನಿಜನೂ ಕೂಡ ಹೌದಲ್ಲ, ಅವ್ರೇನು ಆರೋಪ ಮಾಡ್ತಾ ಇದ್ದಾರೆ ನಿಜನೂ ಕೂಡ ಹೌದು. ಈಗ ಅಬ್ಕಾರಿ ಇಲಾಖೆಯಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಒಂದಲ್ಲ 4 ಪತ್ರಗಳು, ಆಡಿಯೋ, 3 ಆಡಿಯೋ ವಿಡಿಯೋಗಳು ಎಲ್ಲ ಬಂದಿದೆ. ಗುತ್ತಿಗೆದಾರರ ಸಂಘನೇ ಹೇಳಿದ್ದಾರೆ, ನಾವು ತಪ್ಪು ಮಾಡಿದ್ರಿ BJP ಮೇಲೆ ಸುಳ್ಳು ಆಪಾದನೆಯನ್ನು ಮಾಡಿ, ರಿಯಲ್ ಆಗಿ ಲೂಟಿಕೋರರು ಕಾಂಗ್ರೆಸ್ ಅವರು ಅಂತ ಹೇಳಿದ್ದಾರೆ. ಅವತ್ತು ನಮಗೆ ಸಾಕ್ಷಿ ಕೇಳಿದ್ರಲ್ಲ, ಇಲ್ಲ ಇವತ್ತು ನಮಗೆ ಸಾಕ್ಷಿ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರ ಆಪಾದನೆಗೆ, ಗುತ್ತಿಗೆದಾರರ ಸಂಘದ ಆಪಾದನೆಗೆ ಸಾಕ್ಷಿ ಕೊಡಿ. ದಾರೆಗೆ ಹೋಗೋನು ಯಾವನೋ ಮಾತಾಡ್ಬಿಟ್ರೆ ನಾವು ಉತ್ತರ ಕೊಡಬೇಕಾ ಅಂತಾರೆ. ಅವಾಗೂ ಅವನು ದಾರೆಗೆ ಹೋಗೋನೇ ಮಾತಾಡಿದ್ದು. ಅವಾಗ ನಮ್ಮನ್ನು ಕೇಳಿದ್ರಲ್ಲ, ಅಪರಾಧಿ ಅಂತ ಹೇಳಿದ್ವಿ. ಈಗ ನೀವು ತೋಡಿದ ಗುಂಡಿಯಲ್ಲಿ ನೀವೇ ಸಿಕ್ಕಾಕೊಂಡಿದ್ದೀರ ಬೋನಲ್ಲಿ ಇವತ್ತು. ಅದರಿಂದ ಗುತ್ತಿಗೆದಾರರ ಸಂಘ ಏನು ಹೇಳ್ತಾ ಇದೆ ಅದು ಸತ್ಯ. ಕೆಲವು ಸಚಿವರು ತಮಗೆ ಬೇಕಾದವರಿಗೆ ಆಫೀಸಿಗೆ ಕರೆಸ್ಕೊಂಡು ಟೆಂಡರ್ ಕೊಡ್ತಿದ್ದಾರೆ ಅನ್ನೋದು ಪಕ್ಕ. ಅದು ಇಂಥವರೆಲ್ಲ ಸಿಎಂ ಹೆಂಗ್ ಸೇರಿಸ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. CM ಅವರು ಜಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಯಾವ್ದು ಗುತ್ತಿಗೆದಾರರ ಸಂಘಕ್ಕೆ ಹೋದಾಗ ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಜಾರಿಕೆ ಉತ್ತರಗಳು. ಮತ್ತು ಮಂತ್ರಿಗಳಂತೂ ಒಂದು 5-6 ಜನ ಮಂತ್ರಿಗಳು ಪ್ಯಾಕೇಜ್ ಮಂತ್ರಿಗಳು. ಸಣ್ಣ ಕಾಂಟ್ರಾಕ್ಟರ್ಗಳು ಏನಿದ್ರು 10 ಲಕ್ಷ 20 ಲಕ್ಷ ಈ ಥರ ಕಾಂಟ್ರಾಕ್ಟರ್ಗಳಿರೋದು ಅವರೆಲ್ಲ ನೇಣಾಕಬೇಕಷ್ಟೇ ಅವರು. ಈಗೆಲ್ಲ ದೊಡ್ಡ ಪ್ಯಾಕೇಜ್ ಮಾಡೋದು, ಆಂಧ್ರದವ್ರು ಕೊಡೋದು. ಇಲ್ಲಿ ಕರ್ನಾಟಕದವರಾದರೆ ಬಾಯಿ ಬಿಟ್ಬಿಡ್ತಾರೆ ಅವರು. ಈ ಸರ್ಕಾರಕ್ಕೆ ಎಷ್ಟು ಕಮಿಷನ್ ಕೊಡ್ತಾ ಇದ್ದೀರಿ, ಮಂತ್ರಿಗೆ ಎಷ್ಟು ಕಮಿಷನ್ನು ಅಂತ ಬಾಯಿ ಬಿಟ್ಬಿಡ್ತಾರೆ ಅಂತ ಎಲ್ಲ ಆಂಧ್ರದ ಪಾಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ್ದು KKRDB ಎಲ್ಲ ಆಂಧ್ರ ಪಾಲಾಗ್ಬಿಟ್ಟಿದೆ. ಒಬ್ಬರಿಗೂ ಕಾಂಟ್ರಾಕ್ಟ್ ಕರ್ನಾಟಕದವ್ರಿಗೆ ಸಿಕ್ಕಿಲ್ಲ. ಉದ್ಧಾರ ಏನು ಮಾಡಿದ್ದು KKRDB, ಅಲ್ಲಿನ ಸ್ಥಳೀಯ ಹಿಂದುಳಿದ ಪ್ರದೇಶಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋದು. ಒಬ್ಬ ಕಾಂಟ್ರಾಕ್ಟ್ರಿಗೂ ಅಲ್ಲಿ ಇರೋರಿಗೆ ಸಣ್ಣ ಕಾಂಟ್ರಾಕ್ಟ್ರಿಗೆ ಅವ್ರ ಕೆಲಸ ಇಲ್ಲ, ಎಲ್ಲ ಪ್ಯಾಕೇಜ್ ಮಾಡಿ ಆಂಧ್ರದವ್ರು ಕೊಟ್ಬಿಟ್ಟಿದ್ದೀರ. ಇನ್ನು ಉದ್ಧಾರ ಏನು ಬರ್ತದೆ KKRDBದು? ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತೆಲಂಗಾಣದ ಉದ್ಧಾರ ಆಗ್ತಾ ಇದೆ ಅಷ್ಟೇ. ತೆಲಂಗಾಣದ ಉದ್ಧಾರ ಆಗ್ತಾ ಇದೆ ಅಷ್ಟೇ. ಅಲ್ಲಿರೋ ಕಾಂಟ್ರಾಕ್ಟ್ರುಗಳು, ಹೈದರಾಬಾದ್ ಕಾಂಟ್ರಾಕ್ಟ್ರುಗಳೆಲ್ಲ ಇಲ್ಲಿ ಲೂಟಿ ಹೊಡ್ಕೊಂಡು ಓದ್ತಾ ಇದ್ದಾರೆ ಅಷ್ಟೇ. ಮ್ಯಾಚ್ ಫಿಕ್ಸಿಂಗ್ ಇದು. ತೆಲಂಗಾಣ ಕರ್ನಾಟಕದ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್. ಹೆಂಗೋ DKನೂ ಅವರು ಫ್ರೆಂಡ್ ಅಲ್ಲ ಇಬ್ಬರೂ, ಅದು ಮ್ಯಾಚ್ ಫಿಕ್ಸಿಂಗ್. ಸರ್, ಇವಾಗ ಕಸದ ಮಾಫಿಯಾ ಬೆಂಗಳೂರಿನಲ್ಲಿ ಮಾಫಿಯಾ ಬಟ್ಟ ಹಾಕ್ತೀನಿ ಅಂತ ಹೇಳಿ ಹೊಸ ಮಾಫಿಯಾ ಊಟ ಹಾಕಿದ್ದಾರೆ. DK ಶಿವಕುಮಾರ್ 7 ತಿಂಗಳಿಂದ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಯಾಕೆ ಗುತ್ತಿಗೆದಾರರಿಗೆ. ನಿಮ್ಮ ಕಾಲದಲ್ಲಿ ಸ್ಪೆಷಲ್ ಯೂನಿವರ್ಸಿಟಿ ಸ್ಟಾಪ್ ಮಾಡಿದೆ, ಇವರು ಸ್ಪೆಷಲ್ ಯೂನಿವರ್ಸಿಟಿ ಕೊಡ್ತಾ ಇದ್ದಾರೆ. 7% ಕೊಡಬೇಕು. ನೀವು ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ಲಾಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21. ಇನ್ನು ಇಂಜಿನಿಯರ್ಗಳು ಅವ್ರು 71. ಮುಗೀತಲ್ಲಿಗೆ, ಇನ್ನೇನು ಉಳಿಯಲ್ಲ. 100ರಲ್ಲಿ 2 0 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ. ಅದಕ್ಕೆ ಸ್ಟ್ರೈಕು. ಟೆಂಡರ್ ತಗೊಳಕ್ಕೆ 7, ಬಿಲ್ ಕೊಡೋಕೆ 7, ಮಧ್ಯಾಹ್ನ ಬೇಕಾದರೆ ಸ್ಪೆಷಲ್ ಅದೇನೋ LOC ಕೊಡಬೇಕಾದ್ರೆ ಮತ್ತೆ 7, 7 3 21. ಸರ್ಕಾರಕ್ಕೆ 21% ಕಮಿಷನ್ ಕೊಟ್ಟರೆ ಕಸ ತೆಗೆಯೋದು. ಇಂಜಿನಿಯರ್ಗಳದ್ದು ಬಿಟ್ಟು. ಮಾಫಿಯಾ ಹೋಗಿ ಈಗ ಆಂಧ್ರದ ಮಾಫಿಯಾ ಇತ್ತು. ಬೆಂಗಳೂರಿನ ಕಸದ ಇದರಲ್ಲಿ ಆಂಧ್ರ ಮಾಫಿಯಾ ಇದೆ ಅಂತೇಳಿ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲರೂ ಟೀಕೆ ಎಲ್ಲ ಮಾಡಿದ್ದಾರೆ. ಈಗ ಸರ್ಕಾರನೇ ಒಂದು ಮಾಫಿಯಾ ಆಗ್ಬಿಟ್ಟಿದೆ. ಇವರೇ ಟೆಂಡರ್ ಯಾರಿಗೆ ಹೋಗಬೇಕು, ಟೆಂಡರ್ ಯಾರು ಸಿಗಬೇಕು, ಬಿಲ್ ಯಾರು ಕೊಡಬೇಕು, ಕಮಿಷನ್ ಹೆಂಗೆ ತಗೊಬೇಕು, ಇದೆಲ್ಲ ಇವರೇ ದೊಡ್ಡ ಮಾಫಿಯಾ ಇವತ್ತು. ಕಸದ ಮಾಫಿಯಾ ಅಲ್ಲ ಇವತ್ತಿರೋದು, ಇದು ಕಾಂಗ್ರೆಸ್ ಸರ್ಕಾರದ ಮಾಫಿಯಾ ಇವತ್ತು ಕಸದ ಹಿಡಿತವನ್ನು ತಗೊಂಡಿದ್ದಾರೆ. ನಿರ್ಭೀತ,
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.